ಸರ್ ಪಕ್ಕ ಅಂದರೆ ಒಂದು ಸಿನಿಮಾ ಕಾಡೋದಕ್ಕೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸು ಸೆಕೆಂಡ್ ಹಾಫಲ್ಲಿ ಕೊಡುವಂತಹ ಲೀಡು ಪಕ್ಕ. ಇದು ಸ್ಲೋ ಪಾಯ್ಸನ್ ಸಿನಿಮಾ ಟೇಕ್ ಆಫ್ ಸಖತ್ತಾಗುತ್ತೆ ಸರ್. ನಿಮ್ಮ ಒಂದು ರೆಸ್ಪಾನ್ಸ್ ನೀವು ಹೇಳಬೇಕು. ಇಂಥವ್ರಿಗೂ ನಾವು ಮಾತಾಡ್ದೋ ಸಿನಿಮಾ ಚೆನ್ನಾಗಿದೆ ಬನ್ನಿ ನೋಡಿ ಅಂತಲ್ಲ. ಇನ್ಮೇಲೆ ನೀವು ಹೇಳಬೇಕಂದ್ರೆ ನಿಮ್ಮ ಮುಖಾಂತರ ಜನಗಳಿಗೆ ಹೋಗುತ್ತೆ, ಆ ಜನಗಳು ಹೋಗ್ಬೇಕು. ಸೊ ನಿನ್ನೆ ಒಂದಷ್ಟು ಹೌಸ್ಫುಲ್ ಶೋಸ್ಗಳಾಗಿದ್ದವು, ಇವತ್ತೊಂದಷ್ಟು ಆಗಿದ್ದಾವೆ. ಸೊ ಈ ಆಡಿಯನ್ಸ್ ರೆಸ್ಪಾನ್ಸು ಟಿಕೆಟಾಗಿ ಕನ್ವರ್ಟ್ ಆಗಿ ಜನ ಥಿಯೇಟ್ರ್ ಬಂದು ಹೌಸ್ಫುಲ್ ಆಗಬೇಕು. ಆ್ಯಂಡ್ ಯೂಶಲಿ ಈ ಥರ ಸಿನಿಮಾಗಳಂದರೆ ಎಲ್ಲ ಕಡೆನೂ ಒಂದು ಸಣ್ಣ ಸಣ್ಣ ಟ್ವಿಸ್ಟ್ ಕೊಡ್ತಾ ಹೋಗ್ತೀರಿ. ಎಮೋಷ್ನಲಿ ತುಂಬ ಟೈಟ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಅಜ್ಜಿ ಮೊಮ್ಮಗಂತ ಮಾತ್ರ ಪರ್ಫೆಕ್ಟ್ ಮ್ಯಾಚ್. ಈಗಿನ ಯೂತ್ಸಿಗೆ ತುಂಬ ಮ್ಯಾಚ್ ಆಗುತ್ತೆ. ಅಜ್ಜಿ ಮೊಮ್ಮಗ ಇರ್ಬೋದು, ಅಥವಾ ಅಪ್ಪ ಮಗನ ಬಾಂಡಿಂಗ್ ಇರ್ಬೋದು, ಅಥವಾ ಲವ್ ಎಲಿಮೆಂಟ್ಸ್ ಇರ್ಬೋದು, ಎಲ್ಲ ವರ್ಕ್ ಆಗಿದೆ. ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ನಾನು ಹಿಂಗೆ ನೋಡ್ತಾ ಇರಲಿಲ್ಲ ಸ್ಕ್ರೀನ್ನ, ಹಿಂಗೆ ಆಡಿಯನ್ಸ್ನ ನೋಡ್ತಾ ಇದ್ದಿದ್ದು. ಸೊ ಎವ್ರಿ ಸೀನ್ ನಾವೇನು ಅಂದ್ಕೊಂಡಿದ್ವಿ ಎಲ್ಲ ವರ್ಕ್ ಆಗಿದೆ. ಬಟ್ ಯೂಶಲಿ ಸುನಿ ಅವರು ಫಾರ್ಮ್ಯಾಟ್ನ ಬಿಟ್ಟು ಒಂದಷ್ಟು ಎಮೋಷ್ನಲಿ ಟಚ್ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ. ಅದೇ ನಾನೇನಾದ್ರು ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋದಾಗ ಜನ ರಿಸಲ್ಟ್ ಕೊಡಲಿಲ್ಲ ಅಂದರೆ ಅವಾಗ ಮತ್ತೆ ಈ ಟ್ರ್ಯಾಕಿಗೆ ಬರ್ತೀನಿ. ಬಟ್ ಈ ಟ್ರ್ಯಾಕ್ ಯಾವತ್ತೂ ಕೈ ಹಿಡಿದಿದೆ ನನಗೆ. ಸೊ ಇದು ಒಂದು ಸರಳ ಪ್ರೇಮ ಕಥೆನೂ ಕೈ ಹಿಡಿದಿದೆ ಅಂತ. ಬಟ್ ಇಲ್ಲಿ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಸುನಿ ಅವರು, ಸಿನಿಮಾ ರಂಗದ ಜೊತೆಗೆ ಮತ್ತು ಆಡಿಯನ್ಸ್ ಜೊತೆಗೆ, ನಾರ್ಮಲ್ ಸಿನಿಮಾಗಳನ್ನ ಬಿಟ್ಟು ಸ್ಪೆಷಲಿ ಈ ಸಿನಿಮಾ. ಅಂದರೆ ಸ್ವಲ್ಪ ಫೀಲ್ ಜಾಸ್ತಿ ಇದೆ. ಅದೇ ಜನ ಆ ಎಮೋಷ್ನಲ್ ಆಗಿದ್ದಾರೆ, ಆ ಕಾಮಿಡಿಗೆ ನಕ್ಕಿದ್ದಾರೆ. ಅಲ್ಲ ನಿಮ್ಮ ಮಾತಲ್ಲಿ ಎಮೋಷನಲ್ ಇದೆ ಈಗ. ಎಕ್ಸಾಕ್ಟ್ಲಿ ಆ ಫೀಲ್ ಇದೆ. ಎಕ್ಸಾಕ್ಟ್ಲಿ ಅಂದರೆ ನಾನು ಅಳ್ಬೇಕು ಗೆಲುವಿಗೋಸ್ಕರ ಇಲ್ಲ ಫೀಲ್ ಆಗ್ತಿದೆ. ಎಕ್ಸಾಕ್ಟ್ಲಿ ನಿನ್ನೆನೇ ನಾನು ಎಮೋಷ್ನಲ್ ಆದೆ. ಯಾಕಂದರೆ ನಿನ್ನೆ ನೋಡಿದ ಫಸ್ಟ್ ಶೋಗಳಲ್ವ, ಅಲ್ಲಿನ ಆಡಿಯನ್ಸ್ ರಿಸಲ್ಟ್ಗೆ ಅಲ್ಲಿಂದಕ್ಕೆ ನಿನ್ನೆ ಎಮೋಷನ್ ಆದೆ. ನಿನ್ನೆ 4 ಶೋಸ್ ರಿಸಲ್ಟ್ಗಳು ನೋಡಿರೋದ್ರಿಂದ ಇವತ್ತು, ಆಮೇಲೆ ಇಲ್ಲಿ ಸ್ವಲ್ಪ ರಾಜವಂಶದ ಅಭಿಮಾನಿಗಳಿರೋದ್ರಿಂದ ಇದು ಎಕ್ಸ್ಪೆಕ್ಟೆಡ್ ಇತ್ತು ಇದು. ಸೊ ಫುಲ್ ಆಗಿದ್ದೀನಿ. ಎಲ್ಲರೂ ವಿನಯ್ ಸರ್ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಅಂದರೆ ಯೂಶಲಿ ಸಿನಿಮಾಗಳು ಎಮೋಷ್ನಲಿ ಬಾಂಡ್ ಆಗೋದಕ್ಕೆ ಈ ಥರದ ಎಲಿಮೆಂಟ್ಸ್ಗಳು ಬೇಕು. ಈ ಎಲಿಮೆಂಟ್ಸು ಸೆಕೆಂಡ್ ಹಾಫ್ ತುಂಬ ನೀಟ್ ಟೇಕಪ್ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ರಿಯಾಕ್ಷನ್ಸ್ ಇದೆ. ಮೊದಲು ಸ್ಟಾರ್ ಈ ಸಿನಿಮಾಕ್ಕೆ ಬಂದು ನಮ್ಮ ಸುನಿ ಅವರು. ಎಕ್ಸಲೆಂಟ್ ರೈಟಿಂಗ್, ಆಮೇಲೆ ಎಕ್ಸಲೆಂಟ್ ಡೈರೆಕ್ಷನ್ನು, ತುಂಬ ಖುಷಿ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುನಿ ಅವ್ರಿಗೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ನನ್ನಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಖುಷಿ ಅದಕ್ಕೆ. ಆಮೇಲೆ ಪ್ರೀತಿ, ಇದರಲ್ಲಿ ಒಂದು ಸರಳ ಪ್ರೇಮ ಕಥೆ. ಪ್ರೀತಿನ ಬರೀ ಒಂದು ಹುಡುಗಿ ಮಧ್ಯ ಇರೋ ಪ್ರೀತಿ ಅಲ್ಲ, ಎಲ್ಲರ ನಡುವೆ ಇರೋ ಪ್ರೀತಿ ಬಗ್ಗೆ ತುಂಬ ತೋರಿಸಿದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಅಪ್ಪನ ಜೊತೆ ಪ್ರೀತಿ ಒಂಥರ ಇರುತ್ತೆ, ಅಮ್ಮನ ಜೊತೆ ಪ್ರೀತಿ ಒಂಥರ ಇದೆ, ಅಜ್ಜಿ ಜೊತೆ ಪ್ರೀತಿ ಒಂಥರ ಇರುತ್ತೆ, ಫ್ರೆಂಡ್ಸ್ ಜೊತೆ ಪ್ರೀತಿ ಒಂಥರ ಇದೆ, ಆಮೇಲೆ ಅವ್ರ ಪಾರ್ಟ್ನರ್ ಜೊತೆ ಪ್ರೀತಿ ಒಂಥರ ಇದೆ. ಅದು ಇದರಲ್ಲಿ ಏನು ಒಂದೇ ತೋರಿಸುತ್ತೆ ಅಂದರೆ ಏನಾಗಬೇಕು ಅದು ಹಾಗೇ ಆಗುತ್ತೆ. ಸೊ ಜಾಸ್ತಿ ಯೋಚನೆ ಮಾಡಿಬಿಡಿ, ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಡಿ. ಲೈಫ್ ಯಾವಾಗಲೂ ಚೆನ್ನಾಗಿದ್ದೇ ಇರುತ್ತೆ, ಅದ್ರ ಮೇಲೆ ಟ್ರಸ್ಟ್ ಮಾಡಬೇಕು ಅಷ್ಟೇ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಸ್ಪೆಷಲಿ ಬಾಲ್ಕನಿಲಿ ಹೋಗಿಲ್ಲ ನಾವು ಸಿನಿಮಾಗೆ, ಸೆಕೆಂಡ್ ಕ್ಲಾಸಲ್ಲಿ ಹೋಗಿದ್ವಿ. ಒಂದು ಜನ ಮಾತಾಡ್ತಾ ಇದ್ರು, ಗುರು ವಿನಯ್ ರಾಜ್ಕುಮಾರ್ಗೆ ಪರ್ಫೆಕ್ಟ್ ಸಿನಿಮಾ ಇದು, ತುಂಬ ಸರಳವಾಗಿ ಮಾಡಿದ್ದಾರೆ, ಎಲ್ಲರಿಗೂ ಹಾರ್ಟ್ ಟಚ್ ಆಗ್ತಿದೆ ಅಂತ. ಈ ಥರದ್ದು ಹಾರ್ಟ್ಲಿ ಒಪಿನಿಯನ್ ಆಡಿಯನ್ಸಿಂದ ಬಂದಾಗ ಆ್ಯಸ್ ಆ್ಯಕ್ಟರ್ ಆಗಿ ಹೇಗೆ ಫೀಲ್ ಮಾಡ್ತೀವಿ? ಅದೇ ನಿನ್ನೆ ರಾತ್ರಿಯಿಂದ ನೆನ್ನೆ ಪೇಡ್ ಪ್ರೀಮಿಯರ್ಸ್ ಇತ್ತು, ಅದಕ್ಕೆಲ್ಲ ಪ್ರಚಾರಕ್ಕೆ ಹೋಗಿದ್ವಿ. ಅಲ್ಲಿ ಅವರ ರಿಯಲ್ ಆಡಿಯನ್ಸ್ದು ಏನಾದರೂ ರಿಯಾಕ್ಷನ್ ನೋಡ್ತಿದ್ರೇ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ದಿನ ಶ್ರಮ ತೊಗೊಂಡಿದ್ದಕ್ಕೆ ಎಲ್ಲ ಪೇ ಆಫ್ ಆಯಿತು, ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಸಿನಿಮಾ ನೋಡೋರು ಒಂದು ಮಾತಾಡ್ತಾಯಿದ್ರು, ಅಣ್ಣವ್ರ ಮೊಮ್ಮಗ ಗುರು ಪರ್ಫೆಕ್ಟ್ ಆಗಿರುವಂತಹ ಪಿಚ್ಚಲ್ಲಿ ಒಂದು ಸುಳ್ಳ ಪ್ರೇಮ ಕಥೆ ಮೂಲಕ ಸಿನಿಮಾಗಳನ್ನು ಕಂಟಿನ್ಯೂ ಮಾಡಬೇಕು ಅಂತಿದ್ದಾರೆ. ಸುನಿ ಅವರದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ನೆಕ್ಸ್ಟ್ ನಿಮ್ಮ ಲೈನಪ್ಗಳು ಜನರಲ್ ಸಿನಿಮಾ ಬಗ್ಗೆ ನಿಮ್ಮ ಕರಿಯರು ನೆಕ್ಸ್ಟ್ ಈಗ ರಿಲೀಸ್ಗೆ ರೆಡಿ ಇದೆ. ಅಂದೊಂದಿತ್ತು ಕಾಲ, ಪೆಪ್ಪೆ, ಆಮೇಲೆ ಗ್ರಾಮಾಯಣ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಈಗ ಒಂದು ಬ್ರೇಕ್ ತೊಗೊಂಡಿದ್ದೆ 4 ವರ್ಷ. ಸೊ ಈ ವರ್ಷದಿಂದ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಒಂದು ಸರಳ ಪ್ರೇಮ ಕಥೆ ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಾಗಿದೆ. ಹೌದು, ಬೇರೆ ಅಷ್ಟೇ. ಅದೇ ಈಗ ನೆಕ್ಸ್ಟು ನಿಮ್ಮ ಕೈಯಲ್ಲೇ ಇರೋದು, ನೀವು ಇದನ್ನ ಎಲ್ಲ ಆಡಿಯನ್ಸ್ಗೆ ತಲುಪಿಸಿ, ಎಲ್ಲ ಫ್ಯಾನ್ಸ್ಗೆ ತಲುಪಿಸಿ, ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಆಮೇಲೆ ಏನಂತಾರೆ, ಇದು ರಾಮ್ ಕಾಮ್ ಸಿನಿಮಾ ಅಲ್ಲ, ಒಂದು ಲವ್ ಸ್ಟೋರಿ. ಅಂದರೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಮನಸ್ಸಿಗೆ, ಆಮೇಲೆ ಸಾಕಷ್ಟು ಖುಷಿ ಕೊಡುತ್ತೆ. ಸೊ ಚಿತ್ರಮಂದಿರದಿಂದ ಆಚೆ ಬಂದಾಗ ಒಂದು ಪ್ಲೆಸೆಂಟ್ ಫೀಲಲ್ಲಿ ಹೋಗಬೇಕು. ಬಟ್ ಅದೇ ಇದರಲ್ಲಿ ಮೇಯ್ನ್ ಅಂದರೆ ಇವತ್ತು ಏನಂದರೆ ತುಂಬ ಮಿಸ್ ಮಾಡ್ಕೊತಿರೋದಂದರೆ ಚಿಕ್ಕಪ್ಪನ, ಅವ್ರು ಇರಬೇಕಾಯ್ತು. ಸೊ ಆ್ಯಂಡ್ ಜೊತೆಗೆ ಮೊನ್ನೆ ಇವೆಂಟಲ್ಲಿ ಯುವರು ಒಂದು ಮಾತಾಡ್ತಾರೆ, ಒಂದು ಸರಳ ಪ್ರೇಮ ಕಥೆ ಯಾಕೆ ಗೆಲ್ಲಬೇಕು ಅಂತಂದರೆ ನನ್ನ ಬದುಕಿನ ಸಿನಿ ಜನರಿಗೆ ನನ್ನ ಅಣ್ಣ ದೊಡ್ಡ ಸ್ಟ್ರೆಂತು ಅಂದರು. ಆ ಸ್ಟ್ರೆಂತ್ ಅನ್ನೋಂಥ ಫೀಲಿಂಗಲ್ಲಿ ಪ್ರತಿಯೊಬ್ಬರು ಬಂದವರು, ಅಣ್ಣವರು ಬಂದವರು, ನಿಮ್ಮ ಚಿಕ್ಕಪ್ಪರು ಬಂದವರು, ಈ ಥರದ ಒಂದು ಬಾಂಡಿಂಗ್ ಫ್ಯಾಮಿಲಿಯವ್ರಾಗ ಅಂತಲ್ಲ ಜನರಾಗಿ ಮಾತಾಡ್ತಾ ಹೋಗ್ತಾರೆ ಇದ್ರ ಬಗ್ಗೆ. ಅದೇ ಅಣ್ಣ ತಮ್ಮದಿದ್ರು ಅಂದರೆ ಇದೇ ಥರ ಇರಬೇಕಲ್ಲ. ಸೊ ನಾನು ಯಾವಾಗಲೂ ಅವನ ಜೊತೆ ಇರ್ತೀನಿ, ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ. ಸೊ ಎಲ್ಲರೂ ಹಂಗೆ ಇರಬೇಕು, ಅದೇ ಥರ ಎಕ್ಸಾಂಪಲ್ ಥರ.
ನಿಮ್ಮ ಪಾತ್ರ ಎಕ್ಸಾಕ್ಟ್ಲಿ ಕನ್ಫ್ಯೂಸ್ ಮಾಡ್ತಾನೆ ಹೋಯ್ತು ಕೊನೆವರೆಗೂ ನಾವು. ತುಂಬ ಎಮೋಷ್ನಲ್ ಆಗಿದೆ, ಏನು ಮಾತಾಡೋ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸುನಿ ಸರ್, ಜಸ್ಟ್ ಥ್ಯಾಂಕ್ ಯು ಅಷ್ಟೇ. ಅಲ್ಲ ಯೂಶಲಿ ಪ್ರತಿ ಇಂಟರ್ವ್ಯೂಲ್ ಕೂಡ ನೀವು ಯಾರ ಜೊತೆಗೂ ಜಾಸ್ತಿ ಮಾತಾಡಲಿಲ್ಲ, ಬಟ್ ನಮ್ಗೆ ಈಗ ಗೊತ್ತಾಯ್ತು ಯಾಕೆ ಮಾತಾಡಲಿಲ್ಲ ಅಂತ. ನೀವು ಸುನಿ ಸರ್ ಹೇಳಿರಲಿಲ್ಲ ಮಾತಾಡ್ಬೇಡ ಅಂತ, ಬಟ್ ನಿಮ್ಮ ಪಾತ್ರ ಆ ರೀತಿ ಮಾತಾಡ್ದಂಗೆ ಮಾಡಿತ್ತಲ್ವ ಎಕ್ಸಾಕ್ಟ್ಲಿ. ಸಾರಿ, ಏನೋ ಯಾವ ಇಂಟರ್ವ್ಯೂಗಳಲ್ಲೂ ಜಾಸ್ತಿ ಮಾತಾಡಲಿಲ್ಲ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಮೋಸ್ಟ್ಲಿ ಇದಕ್ಕೆನಾ ಅಂತ. ಮೇ ಬಿ ಅದೇ ಅನುರಾಗ ಪಾತ್ರ ನಿಮಗೆ ಇಷ್ಟ ಆಗಬೇಕು, ಅದಕ್ಕೆ ಆಮೇಲೆ ಮಾತಾಡೋಣ ಅಂತ. ಓಕೆ, ಹೇಗಿದೆ ನಿಮ್ಮ ಅಂದರೆ ಸರೌಂಡಿಂಗ್ ಈ ಥರದ ಎಮೋಷ್ನಲಿ ಪ್ರತಿಯೊಬ್ಬರು ಸಿನಿಮಾನ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ? ಹೌದು, ಆ್ಯಕ್ಚುಲಿ ನಿನ್ನೆ ನೋಡಿದ್ದೇವೆ, ಸ್ವಲ್ಪ ಪ್ರೀಮಿಯರ್ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಟ್ ಇವತ್ತು ಪೂರಾ ಪಿಕ್ಚರ್ ನೋಡಿದ್ದಕ್ಕೆ ಆಮೇಲೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ. ಎಲ್ರಿಗೂ ಅನುರಾಗ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಹೇಳಿದ್ರಿ ಅಂದರೆ ಫಸ್ಟ್ ಬಾಲ್ ಫ್ರೀ ಹಿಟ್ಟು ಅಂತ, ಇವತ್ತು ನೋಡಿದಾಗ ಅನಿಸ್ತಿದೆ ಎಕ್ಸಾಕ್ಟ್ಲಿ? ಹಾಂ ಹೌದು, ಖಂಡಿತವಾಗ್ಲೂ. ಮೊದಲೇ ನಾವು ಹೇಳಿದ್ವಿ ನಾವು ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ ಅಂತ. ಈ ಜನಗಳ ರಿಯಾಕ್ಷನ್ ನೋಡಿದ್ಮೇಲೆ ನಿನ್ನೆವರೆಗೂ ತೃಪ್ತಿ ಇತ್ತು, ಇವತ್ತು ಸಂತೃಪ್ತಿ ಆಗಿದೆ ನಮಗೂ. ಆಮೇಲೆ 2 ವಿಷಯ ಹೇಳಲೇಬೇಕು. ಮೀಡಿಯಾದವರು ಎಲ್ಲ ಹೊರಗಡೆ ಬಂದುಬಿಟ್ರಿ ಲಾಸ್ಟ್ ಒಂದು 10 ನಿಮಿಷ ಇದ್ದಾಗೆ. ಕೊನೆ ಟೈಟಲ್ ಕಾರ್ಡ್ ಆಗೋವರೆಗೂ ದಯವಿಟ್ಟು ನೋಡಿ. ಆಮೇಲೆ ಇನ್ನೊಂದು, ಕ್ಲೈಮ್ಯಾಕ್ಸ್ ಸಿನಿಮಾ ನೋಡಿರೋರು ಕ್ಲೈಮ್ಯಾಕ್ಸ್ನ ಯಾರಿಗೂ ಪುನಃ ಬರೋರ್ಗೆ ಹೇಳಕ್ಕೆ ಹೋಗ್ಬೇಡಿ. ಸಿನಿಮಾ ಮಜಾ ಹೊರ್ಟೋಗುತ್ತೆ. ಥ್ಯಾಂಕ್ ಯು.